ಆದರೆ ಒಂದು ಕಂಡೀಷನ್ ಇದೆ. ನಾನು ಏನೇ ಹೇಳಿದ್ರು ಯಾಕೆ ಏನು ಅಂತ ಯಾರು ಪ್ರಶ್ನೆ ಮಾಡಬಾರ್ದು. ಅಯ್ಯ ಎಂತ ಮಾತಾಡ್ತೀರಾ ಮೇಡಮ್ ಅವರೇ? ನೀವೇನಾದರೂ ಕೇಳಿದ್ರೆ ಅದಕ್ಕೆ ಪ್ರಶ್ನೆ ಮಾಡುವಂಥ ಮನಸ್ಸಾಗಲಿ ಧೈರ್ಯ ಆಗಲಿ ಈ ಮನೆಯಲ್ಲಿ ಯಾರಿಗಿದೆ? ನೀವೇನೇ ಮಾಡಿದ್ರು ಎಲ್ಲರ ಒಳ್ಳೆಯದಕ್ಕೆ ಮಾಡ್ತೀರಿ ಅನ್ನೋ ನಂಬಿಕೆ ನಿಮ್ಮ ಮೇಲೆ ಎಲ್ಲರಿಗೂ. ಅದೇನು ಅಂತ ಹೇಳಿ ಮೇಡಮ್ ಅವರೇ. ಆಕಾಶ ಭೂಮಿ ಒಂದಾಗ್ಲಿ, ತಲೆ ಮೇಲೆ ತಲೆ ಬೀಳಲಿ, ನಾವೆಲ್ಲರೂ ಸೇರ್ಕೊಂಡು ನಡೆಸ್ಕೊಡ್ತೀವಿ ಅಲ್ವೇನಪ್ಪ ಕಾರ್ತಿಕೇಯ? ಹೌದು ಕಾಂತ. ಮತ್ತೆ ಮೇಡಮ್, ನಿಮ್ಮಿಂದ ಮನೆಯವರೆಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಅಂಥದ್ರಲ್ಲಿ ನೀವು ಹೇಳೋ ಒಂದು ಮಾತನ್ನು ನಡೆಸ್ಕೊಡಲ್ಲ ಅಂತ ಹೇಳ್ತೀವ? ನೀವು ಏನಾದರೂ ಹೇಳಿ, ಯಾಕೆ ಏನು ಎತ್ತ ಅಂತ ಯಾರೂ ಕೇಳಲ್ಲ. ಮನೆಯವರೆಲ್ಲರೂ ನೀವು ಹೇಳಿದ್ದಕ್ಕೆ ಒಪ್ಕೊತಾರೆ ಅಂತ ಮನೆಯವ್ರ ಪರವಾಗಿ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಹೌದಾ, ನನಗೀಗ ಸಮಾಧಾನ ಆಯಿತು. ಹಾಗಾದರೆ ನೀವೆಲ್ಲರೂ ನಿಮ್ಮ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ. ನಾಳೆ ನಾವೆಲ್ಲರೂ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಲಗೇಜ್ ಪ್ಯಾಕ್ ಮಾಡ್ಕೋಬೇಕಾ? ಯಾಕೆ ಶ್ರಾವಣಿ ಮೇಡಮ್ ಅವರೇ? ಯಾವುದಾದ್ರೂ ದೇವಸ್ಥಾನಕ್ಕೆ ತೀರ್ಥಯಾತ್ರೆ ಹೋಗಬೇಕು ಅಂತ ಹರಿಸ್ಕೊಂಡಿದ್ದೀರಾ? ಹಾಗೆಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲಪ್ಪ. ನಾನು ಈಗ ತಾನೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ರಜೆ ಗಿಜೆ ಹಾಕ್ಬೇಕು ಅಂತಂದ್ರೆ ಲಾಸ್ ಆಫ್ ಪೇ ಆಗೋಗುತ್ತೆ ನಂಗೆ. ನೀವೇನು ಟೆನ್ಷನ್ ತಗೋಬೇಡಿ. ನೀವು ನಿಮ್ಮ ಕೆಲ್ಸಕ್ಕೆ ರಜೆ ಹಾಕೋ ಅವಶ್ಯಕತೆನೇ ಇಲ್ಲ. ನೀವು ಆರಾಮಾಗಿ ನಿಮ್ಮ ಕೆಲ್ಸಕ್ಕೆ ಹೋಗ್ಬೋದು. ನೀವು ಅಷ್ಟೇ ರೀ, ನಿಮ್ಮ ಕೆಲ್ಸಕ್ಕೆ ನೀವು ಆರಾಮಾಗಿ ಹೋಗ್ಬೋದು. ಏನು ಹೇಳ್ತಿದ್ರಿ ಶ್ರಾವಣಿಮ್ಮ? ಇಷ್ಟಕ್ಕೂ ನಾವು ಹೊಡ್ತಿರೋದಾದ್ರೂ ಎಲ್ಲಿಗೆ? ನಮ್ಮ ಮನೆಗೆ. ಓ ಶ್ರಾವಣಿಮ್ಮ, ನಿಮಗೆ ತವರು ಮನೆ ನೆನಪಾಯ್ತಾ? ನೆನಪಾದರೆ ನಿಮ್ಮ ತವರು ಮನೆಗೆ ಹೋಗಿ ಬರೋದ್ರಲ್ಲಿ ಏನೂ ತಪ್ಪಿಲ್ಲ. ಜೊತೆಗೆ ನಮ್ಮನ್ನು ಕರಿತಾ ಇದ್ದೀರಾ. ನೀವು ಕರೆದ್ಮೇಲೆ ನಾವು ಬರಲ್ಲ ಅಂತ ಹೇಳೋಕ್ಕಾಗುತ್ತಾ? ಆದರೆ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ ಅಂದಿದ್ದು ನನಗೆ ಅರ್ಥ ಆಗಲಿಲ್ಲ.